ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ. 4,000 ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ. ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. ಹೌದು, ಇಂದಿರಾ ಕಿಟ್ ನಲ್ಲಿ ಭಾರಿ ಒಂದು ಬದಲಾವಣೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಹೌದು ವೀಕ್ಷಕರೇ, ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ನಾಯಿಗಳ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ತೀರ್ಪು ಬಂದಿದೆ. ಈ ಜಾಗದಿಂದ ನಾಯಿಗಳನ್ನ ತೆಗೆಯುವಂತೆ ಸೂಚನೆ ಕೂಡ ಇಲ್ಲಿ ಕೊಡಲಾಗಿದೆ ವೀಕ್ಷಕರೇ. ಅಂದ್ರೆ ಯಾವೆಲ್ಲ ಜಾಗದಲ್ಲಿ ನಾಯಿಗಳು ಇರುವಂತಿಲ್ಲ, ಬೀದಿ ನಾಯಿಗಳ ಕಾಟ ತಡೆಯಲು ಆಸ್ಪತ್ರೆ, ಶಾಲೆ, ಕಾಲೇಜುಗಳಿಗೆ ಬೇಲಿ ಹಾಕಿ ಅಂತಾನೂ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಕರ್ನಾಟಕದಲ್ಲಿ ಮತ್ತೆ 11 ಜಿಲ್ಲೆಗಳಿಗೆ ಮುಂದಿನ 3 ದಿನಗಳವರೆಗೂ ಭರ್ಜರಿ ಮಳೆ ಸುರಿಯಲಿದೆ. ಭಾರಿ ಮಳೆ ಮುನ್ಸೂಚನೆ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಸುರಿಯಲಿದೆ ಇದರ ಬಗ್ಗೆನೂ ಕೂಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ, ಯಾರು ಕೂಡ ವಿಡಿಯೋ ಮಿಸ್ ಮಾಡಬೇಡಿ ವೀಕ್ಷಕರೇ. ಇನ್ನು ಬಂಗಾರದ ಬೆಲೆ ಭಾರಿ ಇಳಿಕೆ ಆಗಿದೆ. ಹೌದು, ಮತ್ತೆ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಬೆಳ್ಳಿ ಪ್ರಮಾಣವೂ ಕೂಡ ಇಳಿಕೆ ಆಗಿದೆ. ಆದ್ರೆ ಎಲ್ಲ ಒಂದು ಡೀಟೇಲ್ ಆಗಿ ಎಷ್ಟು ಇಳಿಕೆ ಆಗುತ್ತೆ, ಎಷ್ಟು ಏರಿಕೆ ಆಗಬಹುದು ಅದು ಕೂಡ ಈ ವಿಡಿಯೋದಲ್ಲಿ ಒಂದು ಅಂದಾಜು ಮಾಹಿತಿ ನೋಡೋಣ ವೀಕ್ಷಕರೇ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮೊದಲು ಸಿಹಿ ಸುದ್ದಿ ಬರ್ತಾ ಇದೆ. ಬೇಗನೆ ಗೃಹಲಕ್ಷ್ಮಿಯವರು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಬರಬೇಕು ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಗೃಹಲಕ್ಷ್ಮಿ ಸಹಕಾರಿ ಸಂಘ ಆರಂಭವಾಗ್ತಾ ಇದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ ಮುಂದೆ ಹಣಕ್ಕೋಸ್ಕರ ಬ್ಯಾಂಕುಗಳಿಗೆ ಅಲೆದಾಡೋದು ಬೇಕಿಲ್ಲ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತಂದು ಕೊಡಲು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಆರಂಭವನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ. ಈ ಮೂಲಕ 3 ಲಕ್ಷ ರೂಪಾಯಿವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಫಲಾನುಭವಿಗಳಿಗೆ ಸಾಲವನ್ನ ಕೊಡಲಾಗುವುದು. 3 ತಿಂಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿಯನ್ನ ವಿಸ್ತರಣೆ ಮಾಡಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ. ಅಂದ್ರೆ ಇದು ಗೃಹಲಕ್ಷ್ಮಿಯರಿಗಾಗಿ ಮಾಡ್ತಾ ಇದ್ದೇವೆ. ಸೊ ಗೃಹಲಕ್ಷ್ಮಿಯರಿಗೆ ಬಿಟ್ಟು ಬೇರೆಯವರಿಗೆ 3 ಲಕ್ಷ ರೂಪಾಯಿ ಸಾಲ ಸಿಗೋದಿಲ್ಲ. ಕೇವಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರೆಲ್ಲ ಹೆಸರು ನೋಂದಾಯಿಸಿಕೊಂಡು ಸರ್ಕಾರದಿಂದ ಪ್ರತಿ ತಿಂಗಳು 2,000 ರೂಪಾಯಿ ಪಡೆದುಕೊಳ್ತಾ ಇದ್ದಾರೆ ನೋಡಿ, ಅವರು ಮಾತ್ರ 3 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಳ್ಳಬಹುದು. ಇದಕ್ಕಾಗಿ ಯಾವುದೇ ಒಂದು ರೇಷನ್ ಕಾರ್ಡ್ ಇರಬಹುದು ಅಥವಾ ಯಾವುದೇ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗಲ್ಲ. ಇದಕ್ಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಹರಾದ ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ ಈ ಒಂದು ಯೋಜನೆಯಲ್ಲಿ 3 ಲಕ್ಷ ರೂಪಾಯಿ ಸಾಲವನ್ನ ತಗೋಬಹುದು. ಇಲ್ಲಿ ಮಹಿಳೆಯರ ಒಂದು ಸಬಲೀಕರಣಕ್ಕೆ, ಅಂದ್ರೆ ಮಹಿಳೆಯರು ಉದ್ಯಮ ಮಾಡೋದಕ್ಕೆ, ಒಂದು ವ್ಯಾಪಾರವನ್ನು ಶುರು ಮಾಡೋದಕ್ಕೆ ಅವರಿಗೆ ಇದು ಒಂದು ತುಂಬಾ ಅಂದ್ರೆ ಉಪಯುಕ್ತವಾಗಲಿದೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಅದು ಕೂಡ 3 ಲಕ್ಷ ರೂಪಾಯಿವರೆಗೂ ಕೊಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದು ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್. ಈಗ ಎರಡನೇದಾಗಿ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಕೂಡ ಜಮೆಯಾಗಿದೆ. ಒಮ್ಮೆ ಬಾರಿ ನಿಮ್ಮ ಖಾತೆ ಕೂಡ ಚೆಕ್ ಮಾಡಿಕೊಳ್ಳಿ. ಹೌದು ವೀಕ್ಷಕರು, ಈಗಾಗಲೇ ಜುಲೈ ಹಾಗೂ ಆಗಸ್ಟ್ ತಿಂಗಳ 2 ಕಂತು ಕೂಡ ಜಮೆಯನ್ನ ಮಾಡಲಾಗಿದೆ. ಈಗ ಸರ್ಕಾರದಿಂದ ಬಾಕಿ ಇರೋದಪ್ಪ ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಆ ಒಂದು ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತಾನೂ ಕೂಡ ಇಲ್ಲಿ ತಿಳಿಸಲಾಗಿದೆ ವೀಕ್ಷಕರೇ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ ಎಂಬುವ ಪೋಸ್ಟರ್ ಕೂಡ ಈಗ ವೈರಲ್ ಆಗಿದೆ. ಹೀಗಾಗಿ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿಯರಿಗೆ ಆದಷ್ಟು ಬೇಗನೆ ಮತ್ತೆ 2,000 ರೂಪಾಯಿ ಜಮೆ ಆಗಲಿದೆ ಅಂತ ಹೇಳಲಾಗಿದೆ. ಈಗಾಗಲೇ ಅಕ್ಟೋಬರ್ ತಿಂಗಳಲ್ಲಿ 2,000 ರೂಪಾಯಿ ಜಮೆ ಆಗಿತ್ತು. ನವೆಂಬರ್ ಮೊದಲ ವಾರದಲ್ಲೂ ಕೂಡ 2,000 ರೂಪಾಯಿ ಆಗಸ್ಟ್ ತಿಂಗಳ ಕಂತು ಕೂಡ ಎಲ್ಲರಿಗೂ ಕೂಡ ಜಮೆ ಮಾಡಿ ಎಲ್ಲಾ ಕಂತು ಕೂಡ ಕ್ಲಿಯರ್ ಮಾಡಲಾಗಿದೆ. 24 ಕಂತು ಕ್ಲಿಯರ್ ಆಗಿದೆ ಅಂತಾನೂ ಕೂಡ ಹೇಳಲಾಗಿದ್ದು ಒಟ್ಟು 48,000 ರೂಪಾಯಿ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದೆ. ಈಗ ಬಾಕಿ ಇರೋದು ಅಪ್ಪ ಅಂದ್ರೆ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು 2 ಕಂತು ಮಾತ್ರ ಅಂತಾನೂ ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ಸಿಕ್ಕಿರುವಂತದ್ದು ವೀಕ್ಷಕರೇ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಿಮಗೂ ಕೂಡ ಎಲ್ಲಾ ಕಂತು ಜಮೆ ಆಗಿದೆಯಾ, ಎಷ್ಟು ಕಂತು ಇನ್ನೂ ಕೂಡ ನಿಮಗೆ ಬರಬೇಕು ರಾಜ್ಯ ಸರ್ಕಾರದಿಂದ? ಎಲ್ಲಾ ಗೃಹಲಕ್ಷ್ಮಿಯರು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದರೆ ಇದೇ ತರ ನಿಮಗೆ ಎಲ್ಲಾ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಬೇರೆ ಜನರಿಗೂ ಕೂಡ ನಿಮ್ಮ ಕಮೆಂಟ್ ಇಂದ ತುಂಬಾ ಅಂದ್ರೆ ತುಂಬಾ ಸಹಾಯವಾಗುತ್ತೆ ವೀಕ್ಷಕರೇ. ಹೀಗಾಗಿ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ನಿಮಗೆ 2 ತಿಂಗಳು 3 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ, ಪ್ರತಿ ತಿಂಗಳು ಕೂಡ ಬರ್ತಾ ಇಲ್ಲ ಅಂದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ನೀವು ಇದರ ಬಗ್ಗೆ ಮಾಹಿತಿಯನ್ನ ಹಂಚಬಹುದು. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ 2 ತಿಂಗಳಿಂದ ಹಣ ಬಂದಿಲ್ಲ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಯಾವುದು ಕೂಡ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾರೆ ವೀಕ್ಷಕರೇ. ಆದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಸಿಕ್ಕಿಲ್ಲ ವೀಕ್ಷಕರೇ. ಇದು ಕೂಡ ನಿಮಗೆ ಗೊತ್ತಿರಲಿ, ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗಿರೋದ್ರಿಂದ ಎಲ್ಲಾ ಗೃಹಲಕ್ಷ್ಮಿಯರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಷ್ಟು ಕಂತು ಬಾಕಿ ಇದೆ ಅಂತ ಕಮೆಂಟ್ ಮಾಡಿ. ಇನ್ನು BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಮೇಜರ್ ಅಪ್ಡೇಟ್ ಅನ್ನ ಒಂದು ಮಾಡಲಾಗ್ತಾ ಇದೆ. ಹೌದು, ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಕೊಡೋದಾಗಿನೂ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಿದೆ ಸರ್ಕಾರಕ್ಕೆ. ಏನು ಬದಲಾವಣೆ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ 5 ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ. 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಈ ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಸಾಮಾನು ಇರುತ್ತೆ? ತೊಗರಿ ಬೇಳೆ ಇರುತ್ತೆ, ಹೆಸರು ಕಾಳು ಇರುತ್ತೆ, ಅಡುಗೆ ಎಣ್ಣೆ ಇರುತ್ತೆ, ಸಕ್ಕರೆ ಇರುತ್ತೆ, ಉಪ್ಪು ಇರುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ವೀಕ್ಷಕರೇ,
ಹೆಸರು ಕಾಳುವನ್ನ ಮತ್ತೆ ಈಗ ಕೊಡೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹೌದು ವೀಕ್ಷಕರೇ, ಹೆಸರು ಕಾಳು ಬದಲಾಗಿ ಇಲ್ಲಿ ತೊಗರಿ ಬೆಳೆ ಹೆಚ್ಚುವರಿಯಾಗಿ ಕೊಡೋದಾಗಿನೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನವನ್ನ ಮಾಡಿದ್ದಾರೆ. ನೀವು ಅಧಿಕೃತವಾಗಿ ಆ ಒಂದು ಪೋಸ್ಟರ್ ಕೂಡ ನೋಡ್ತಿರಬಹುದು. ಮೊದಲನೇ ಪಾಯಿಂಟ್ ನೋಡಿ, ಇಂದಿರಾ ಕಿಟ್ ನಲ್ಲಿ ಫಲಾನುಭವಿಗಳಿಗೆ 1 ಕೆಜಿ ತೊಗರಿಬೇಳೆ, 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು ಹಾಗೂ 1 ಕೆಜಿ ಹೆಸರು ಕಾಳಿನ ಬದಲಾಗಿ ಅದರ ವೆಚ್ಚಕ್ಕೆ ಅನುಗುಣವಾಗಿ 3 ಸದಸ್ಯರು ಇರುವ ಕುಟುಂಬಕ್ಕೆ 1/4 ಕೆಜಿ ಅಂದ್ರೆ ವೀಕ್ಷಕರೇ ಇಲ್ಲಿ 1.4 ಕೆಜಿ ಅಂತ ಹೇಳಲಾಗಿದೆ. ಅಂದ್ರೆ 250 ಗ್ರಾಮ್ಸ್ ಇಲ್ಲಿ ತೊಗರಿ ಬೇಳೆ ಕೊಡಲಾಗುತ್ತೆ. ಅಂದ್ರೆ ಹೆಸರು ಕಾಳು ಕೊಡೋದಿಲ್ಲ. ಮತ್ತೆ 3 ರಿಂದ 4 ಸದಸ್ಯರಿರುವ ಕುಟುಂಬಕ್ಕೆ ಇಲ್ಲಿ 1/2 ಕೆಜಿ ಅಂತೆ ಇಲ್ಲಿ ತೊಗರಿ ಬೇಳೆಯನ್ನ ಕೊಡಲಾಗುತ್ತೆ. 5ಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಕ್ಕೆ 750 ಗ್ರಾಮ್ ಅಂದ್ರೆ 3/4 ಕೆಜಿ ತೊಗರಿ ಬೇಳೆಯನ್ನ ವಿತರಿಸಲು ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಅನ್ನಭಾಗ್ಯ ಇಂದಿರಾ ಕಿಟ್ ನಲ್ಲಿ ಮತ್ತೆ ಬದಲಾವಣೆ ಮಾಡಲಾಗಿದೆ. ಮೊದಲು 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಆದ್ರೆ ಈಗ 5 ಕೆಜಿ ಅಕ್ಕಿ ಬದಲಾಗಿ 5 ಕೆಜಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋ ಬಗ್ಗೆ ತೀರ್ಮಾನ ಮಾಡಲಾಗಿದೆ. ಅದರಲ್ಲಿ 1 ಕೆಜಿ ಹೆಸರು ಕಾಳು ಕೂಡ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಆದ್ರೆ ವೀಕ್ಷಕರೇ, ಹೆಸರು ಕಾಳು ಕೊಡೋದಕ್ಕೆ ಆಗೋದಿಲ್ಲ ಅಂತೆ. ಹೀಗಾಗಿ ಅದರ ಬದಲಾಗಿ ಅದಕ್ಕೆ ವೆಚ್ಚಕ್ಕೆ ಅನುಸಾರವಾಗಿ ಇಲ್ಲಿ 1/4 ಕೆಜಿ, 250 ಗ್ರಾಮ್ಸ್, 1/2 ಕೆಜಿ ಹಾಗೂ 750 ಗ್ರಾಮ್ಸ್ ಈ ತರ ತೊಗರಿ ಬೇಳೆಯನ್ನೇ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಸದಸ್ಯರು ಇದ್ದರೆ ಅಂತ ಕುಟುಂಬಕ್ಕೆ ಹೆಚ್ಚುವರಿ ಮತ್ತೆ 750 ಗ್ರಾಮ್ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಅಂದ್ರೆ ಇದು ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ತುಂಬಾ ಜನ ಹೆಸರು ಕಾಳು ಬೇಡ, ತೊಗರಿ ಬೇಳೆ ಇದ್ರು ಓಕೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಏನು ವೀಕ್ಷಕರೇ? ಪ್ರತಿಯೊಬ್ಬರು ಅನ್ನಭಾಗ್ಯ ಫಲಾನುಭವಿಗಳು ನಿಮಗೆ ತೊಗರಿ ಬೇಳೆ, ಹೆಸರು ಕಾಳು ಎರಡೂ ಬೇಕಾ ಅಥವಾ ತೊಗರಿ ಬೇಳೆ ಜಾಸ್ತಿ ಬೇಕಾ, ಅಂದ್ರೆ ಸ್ವಲ್ಪ ಹೆಚ್ಚುವರಿ ಬೇಕಾ, ಅದು ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಂದಿರಾ ಕಿಟ್ ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಲು ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ತೀರ್ಮಾನ ಮಾಡಿದೆ. ಆದ್ರೂ ಕೂಡ ಎಲ್ಲ ಒಬ್ರು ಕೂಡ ವೀಕ್ಷಕರು ಬೇಗನೆ ನಿಮ್ಮ ಅನಿಸಿಕೆ ಕಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಅಂತ್ಯೋದಯ ಕಾರ್ಡ್ ಕೂಡ ಇದು ಅನ್ವಯವಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮೂರನೇದಾಗಿ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ಕೂಡ ಇಲ್ಲಿ APL ಕಾರ್ಡ್ ಆಗಿ ವರ್ಗಾವಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ 18 ಲಕ್ಷ ಜನರು ಅನರ್ಹರು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಹೌದು, ಶಾಲೆಗಳ ಹತ್ತಿರ ನಾಯಿಗಳು ಇರುವಂತಿಲ್ಲ, ಆಸ್ಪತ್ರೆಗಳು, ಬಸ್ ನಿಲ್ದಾಣ ಬಳಿ ಇರುವ ಎಲ್ಲಾ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಅಂತೆ. ಹೌದು ವೀಕ್ಷಕರೇ, ಶಾಲೆಗಳು ಹಾಗೂ ಆಸ್ಪತ್ರೆಗಳು ಹಾಗೂ ಬಸ್ ನಿಲ್ದಾಣಗಳ ಬಳಿ ಇರುವ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡುವಂತೆ ಸುಪ್ರೀಂ ಕೋರ್ಟ್ ಇಲ್ಲಿ ಸೂಚನೆ ಕೊಟ್ಟಿದೆ. ನಾಯಿಗಳನ್ನ ಸಂತಾನಹರಣ ಶಸ್ತ್ರಚಿಕಿತ್ಸೆಯ ನಂತರ ಅದೇ ಪ್ರದೇಶಕ್ಕೆ ಹಿಂತಿರುಗಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ವೀಕ್ಷಕರೇ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಮತ್ತು ಇತರೆ ರಸ್ತೆಗಳಿಂದ ಬೀದಿ ದನಗಳನ್ನು ಕೂಡ ಅಲ್ಲಿಂದ ಬೇರೆ ಕಡೆಗೆ ಕಳಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ರಸ್ತೆಗಳಲ್ಲಿ ದನಗಳನ್ನು ಹಿಡಿಯಲು ಮತ್ತು ಅವುಗಳನ್ನ ಆಶ್ರಮ ಮನೆಗಳ ಸ್ಥಳಾಂತರ ಮಾಡೋದಕ್ಕೂ ಕೂಡ ಖಚಿತಪಡಿಸಿಕೊಳ್ಳಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಒಟ್ಟಾಗಿ ಹೇಳೋದಾದ್ರೆ ಇಲ್ಲಿ ಒಂದು ನಿರ್ದೇಶನ ಕೂಡ ಕೊಡಲಾಗಿದೆ. ಮತ್ತೆ ಬೀದಿ ನಾಯಿಗಳ ಒಂದು ಕಾಟವನ್ನು ತಡೆಯಲು ಆಸ್ಪತ್ರೆ ಮತ್ತು ಶಾಲೆ ಕಾಲೇಜುಗಳಿಗೆ ಬೇಲಿಯನ್ನ ಹಾಕಬೇಕು. ನಾಯಿಗಳು ಒಳಗಡೆ ಬರದಂತೆ ಇಲ್ಲಿ ಬೇಲಿಗಳನ್ನ ಹಾಕಬೇಕು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟ ಹಾಗೂ ಬಿಡಾಡಿ ದನಗಳ ಹಾವಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಬಸ್ ನಿಲ್ದಾಣಗಳು, ಕ್ರೀಡಾಂಗಣಗಳು ಹಾಗೂ ರೈಲ್ವೆ ನಿಲ್ದಾಣಗಳಿಂದ ಬೀದಿ ನಾಯಿಗಳನ್ನ ಸ್ಥಳಾಂತರಿಸುವಂತೆ ಇಲ್ಲಿ ಸೂಚನೆ ಕೊಡಲಾಗಿದೆ. ಜೊತೆಗೆ ಹೆದ್ದಾರಿಗಳನ್ನ ಬಿಡಾಡಿ ದನಗಳಿಂದ ಮುಕ್ತಗೊಳಿಸುವಂತೆ ತಾಕೀತು ಕೂಡ ಮಾಡಿದೆ ವೀಕ್ಷಕರೇ. ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೆ 11 ಜಿಲ್ಲೆಗಳಲ್ಲಿ ಭಾರಿ ಒಂದು ಮಳೆ ಸುರಿಯಲಿದೆ. ಹೌದು ವೀಕ್ಷಕರೇ, ಯಾವೆಲ್ಲ ಭಾಗದಲ್ಲಿ ಹೆಚ್ಚು ಮಳೆ ಬರಲಿದೆ ಅಂತ ನೋಡೋಣ. ಮೊದಲಿಗೆ ಯಾದಗಿರಿ, ರಾಯಚೂರು, ಕೊಪ್ಪಳ, ಕಲಬುರಗಿ, ಬೀದರ್ ಈ ಭಾಗದಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. 11-12 ಜಿಲ್ಲೆಗೆ ಮಳೆ ಮುನ್ಸೂಚನೆ ಆಗೋದ್ರಿಂದ 3-4 ದಿನ ಮಳೆ ಆಗೋದ್ರಿಂದ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ. ಇನ್ನು ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಸಾಧಾರಣ ಮಳೆ ಆಗುವ ಒಂದು ಸಂಭವ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಪ್ರತಿಯೊಬ್ಬರು ಕೂಡ ಬೇಗನೆ ಆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ನ ನಮಗೆ ಉತ್ತಮವಾದ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನು ಕರ್ನಾಟಕದ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ. ನವೆಂಬರ್ ತಿಂಗಳಲ್ಲಿ ಚಳಿ ಪ್ರಮಾಣವು ಕೂಡ ಜಾಸ್ತಿ ಆಗಲಿದೆ ಅಂತೆ. ಅರಬ್ಬಿ ಸಮುದ್ರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಪರಿಣಾಮ ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಬಂಗಾರದ ಬೆಲೆ ಈಗ ಮತ್ತೆ ಕುಸಿತ ಕಂಡಿದ್ದು 550 ರೂಪಾಯಿ 10 ಗ್ರಾಮ್ ಮೇಲೆ ಮತ್ತೆ ಈಗ ಇಳಿಕೆಯಾಗಿದೆ ವೀಕ್ಷಕರೇ. 1,22,570 ರೂಪಾಯಿ ಇದ್ದ ಬಂಗಾರ ಈಗ 1,22,020 ರೂಪಾಯಿ ಆಗಿರುವಂತದ್ದು. ಅಂದರೆ ಮತ್ತೆ 550 ರೂಪಾಯಿ ಇಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ. ಅದೇ ತರ ಬೆಳ್ಳಿ ದರದಲ್ಲಿ ಏರಿಕೆ ಆಗಿದೆ. ಹೌದು
ಗಮನಿಸಬಹುದು. 2,000 ರೂಪಾಯಿ ಮತ್ತೆ ಈಗ ಬೆಳ್ಳಿ ದರದಲ್ಲಿ ಏರಿಕೆ ಆಗೋದ್ರ ಮೂಲಕ 1,50,500 ರೂಪಾಯಿ ಇದ್ದ ಬೆಳ್ಳಿ ಈಗ 1,52,500 ರೂಪಾಯಿ ಆಗಿದೆ 1 kg ಮೇಲೆ. ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ದರ ಮತ್ತೆ ಕುಸಿಯಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಅದೇ ತರ 1,95,000 ರೂಪಾಯಿಯಿಂದ ಬೆಳ್ಳಿ ದರ 1,52,500 ರೂಪಾಯಿಗೆ ಬಂದಿದೆ. 40,000 ರೂಪಾಯಿಯಷ್ಟು ಕುಸಿತವಾಗಿದೆ. ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬೇಕು ಎಂಬುದನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.